ಡಾಕ್ಟರ್, ನನ್ನ ಯೂರಿಕ್ ಆಸಿಡ್ ಜಾಸ್ತಿ ಬಂದಿದೆ, ನಾನು ಚಿಂತಿಸಬೇಕಾ? ನಮಸ್ಕಾರ, ನಾನು ಡಾಕ್ಟರ್ ನಿಖಿಲ್ ಸಿ, ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ಈ ಪ್ರಶ್ನೆ ನನಗೆ ತುಂಬಾ ಬಾರಿ ಕೇಳುತ್ತಾರೆ. ಮೊದಲಿಗೆ ಒಂದು ವಿಷಯ ತಿಳಿದುಕೊಳ್ಳಿ. ಸುಮಾರು 5 ಜನರಲ್ಲಿ ಒಬ್ಬರಿಗೆ ಯೂರಿಕ್ ಆಸಿಡ್ ಜಾಸ್ತಿ ಇರುತ್ತದೆ, ಆದರೆ ಅವರಲ್ಲಿ ಬಹಳಷ್ಟು ಜನರಿಗೆ ಗೌಟ್ ಬರುವುದಿಲ್ಲ. ಹಾಗಾದರೆ ಯೂರಿಕ್ ಆಸಿಡ್ ಜಾಸ್ತಿ ಯಾಕೆ ಆಗುತ್ತೆ? ಮುಖ್ಯವಾಗಿ 3 ಕಾರಣ: ದೇಹದ ತೂಕ ಜಾಸ್ತಿ ಇರುವುದರಿಂದ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ನಿಂದ, ಆಹಾರ ಪದ್ಧತಿ ಮತ್ತು ಆಲ್ಕೋಹಾಲ್ನಿಂದ, ಈ ಕಿಡ್ನಿಗಳು ಯೂರಿಕ್ ಆಸಿಡ್ ಅನ್ನು ಸರಿಯಾಗಿ ಹೊರಹಾಕದಿರುವುದರಿಂದ. ಹಾಗಾದ್ರೆ ಏನು ಮಾಡಬೇಕು? ಈ 6 ಅಭ್ಯಾಸಗಳನ್ನು ಮಾಡಿಕೊಳ್ಳಿ, ಅದರಿಂದ ಸಹಾಯ ಆಗುತ್ತದೆ. ತೂಕ ಕಡಿಮೆ ಮಾಡಿಕೊಳ್ಳಿ, ನಿಯಮಿತ ವ್ಯಾಯಾಮ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಸಕ್ಕರೆ ಇರುವ ಪಾನೀಯಗಳನ್ನು ಕಡಿಮೆ ಮಾಡಿ, ಆಲ್ಕೋಹಾಲ್ ವಿಶೇಷವಾಗಿ ಬೀರ್ ಕಡಿಮೆ ಮಾಡಿ, ಲೋ ಪ್ಯೂರಿನ್ ಡಯಟ್ ಅನ್ನು ಅನುಸರಿಸಿ. ನನಗೆ ಮಾತ್ರೆ ಬೇಕಾ? ಬಹಳಷ್ಟು ಜನರಿಗೆ ಬೇಡ. ಕೇವಲ ಯೂರಿಕ್ ಆಸಿಡ್ ಜಾಸ್ತಿ ಇದೆ ಅನ್ನೋದರಿಂದ ಮಾತ್ರ ಔಷಧಿ ಬೇಕಾಗುವುದಿಲ್ಲ. ಸಾಮಾನ್ಯವಾಗಿ ಯಾರಿಗೆ ಚಿಕಿತ್ಸೆ ಬೇಕಾಗುತ್ತದೆ? ಗೌಟ್ ಅಟ್ಯಾಕ್ ಬಂದಿದ್ದರೆ, ಯೂರಿಕ್ ಆಸಿಡ್ ಕಿಡ್ನಿ ಸ್ಟೋನ್ಗಳಿದ್ದರೆ, ಯೂರಿಕ್ ಆಸಿಡ್ನಿಂದ ಬೇರೆ ತೊಂದರೆಗಳಿದ್ದರೆ ಅಂಥವರಿಗೆ ಔಷಧಿಗಳು ಬೇಕಾಗುತ್ತೆ. ಹಾಗಾಗಿ ನೆನಪಿಡಿ, ಯೂರಿಕ್ ಆಸಿಡ್ ಜಾಸ್ತಿ ಇದೆ ಅಂದರೆ ಗೌಟ್ ಅಂತ ಅರ್ಥ ಅಲ್ಲ, ಮತ್ತು ಎಲ್ಲರಿಗೂ ಔಷಧಿ ಬೇಕೆ ಅಂತ ಅರ್ಥ ಅಲ್ಲ. ನಾವು ಕೇವಲ ರಿಪೋರ್ಟ್ ಅನ್ನು ಅಲ್ಲ, ರೋಗಿಯನ್ನು ಚಿಕಿತ್ಸೆ ಮಾಡುತ್ತೇವೆ. ಇಂತಹ ಆರೋಗ್ಯ ಮಾಹಿತಿಗಾಗಿ ಫಾಲೋ ಮಾಡಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ.